ನಮಸ್ಕಾರ ಸ್ನೇಹಿತರೆ, ನಾ ಇವಾಗ ರಾಮಾಯಣದ ಜೊತೆ ತಳುಕು ಹಾಕಿಕೊಂಡಿರುವ ಪ್ರಮುಖ ಸ್ಥಳ ಪಂಚವಟಿಗೆ ಬಂದಿದ್ದೇನೆ. ಇದು ಮಹಾರಾಷ್ಟ್ರದ ನಾಸಿಕ್ನಲ್ಲಿದೆ ಮತ್ತು ಗೋದಾವರಿ ನದಿಯ ಉಗಮ ಸ್ಥಾನ ಕೂಡ. ನಾಸಿಕ್ ಎನ್ನುವ ಹೆಸರು ಯಾವ ರೀತಿ ಬಂತು ಮೂಲವಾಗಿ ಅನ್ನೋದು ತಿಳ್ಕೊಳ್ಳೋದಾದರೆ, ರಾವಣನ ತಂಗಿ ಶೂರ್ಪಣಖಿ ಅವಳ ಮೂಗನ್ನ ಶ್ರೀರಾಮನ ತಮ್ಮ ಲಕ್ಷ್ಮಣ ಕಟ್ ಮಾಡ್ತಾನೆ. ಮೂಗಿಗೆ ಏನಂತೀವಿ ಅಂದರೆ ನಾಸಿಕ ಅಂತೀವಿ. ಅದಕ್ಕೋಸ್ಕರ ಶೂರ್ಪಣಖಿಯ ಮೂಗನ ಕತ್ತರಿಸಿದ ಈ ಸ್ಥಳಕ್ಕೆ ನಾಸಿಕ್ ಅನ್ನುವಂಥ ಹೆಸರು ಬಂತು ಅನ್ನೋದು ಒಂದು ಉಲ್ಲೇಖ ಇದೆ. ಸೊ ಅದೇ ಕಾರಣಕ್ಕಾಗಿ ರಾವಣ ಕೋಪಗೊಂಡು ಶ್ರೀರಾಮನ ಹೆಂಡತಿ ಸೀತಾಮಾತೆಯನ್ನು ಇದೇ ಪಂಚವಟಿಯಿಂದ ಲಂಕೆಗೆ ಅಪಹರಣ ಮಾಡ್ಕೊಂಡು ಹೋಗ್ತಾನೆ ಅನ್ನೋದು ಇತಿಹಾಸ ಕೂಡ. ಸೊ ಈ ರೀತಿಯಾಗಿ ನಾಸಿಕ್ ಮತ್ತು ಪಂಚವಟಿ ರಾಮಾಯಣದ ಪ್ರಮುಖ ಭಾಗಗಳಾಗಿವೆ. ಸ್ನೇಹಿತರೆ, ಈ ದೇವಸ್ಥಾನ 18ನೇ ಶತಮಾನದ ಹಳೆಯ ನರೋಶಂಕರ ದೇವಸ್ಥಾನ ಅಂತೇಳಿ ಮರಾಠ ಪೇಶ್ವೆಗಳ ವಾಸ್ತುಶಿಲ್ಪವನ್ನು ಹೊಂದಿರುವ ಈ ದೇವಸ್ಥಾನ ಇಲ್ಲಿ ಇರುವಂಥ ಹಲವಾರು ದೇವಸ್ಥಾನಗಳಲ್ಲಿ ಇದು ಕೂಡ ಅತ್ಯಂತ ಪ್ರಮುಖವಾದದ್ದು. ಸೊ ಪೇಶ್ವೆಗಳ ಒಂದು ವಾಸ್ತುಶಿಲ್ಪವನ್ನು ನಾವು ಇಲ್ಲಿ ಕಾಣ್ಬೋದು. ಎತ್ತರವಾದ ಗೋಪುರ, ಅವರ ಕಟ್ಟಡ ಶೈಲಿಯಾಗಿರ್ಬೋದು, ಅವರ ನಿರ್ಮಾಣ ಮಾಡಿರುವಂಥ ಪದ್ಧತಿಗಳಾಗಿರ್ಬೋದು, ಇಲ್ಲೆಲ್ಲ ನಾವು ಕಾಣ್ಬೋದು. ಸ್ನೇಹಿತರೆ, ಈ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿದರೆ ಪಾವಿತ್ರತೆ ಬರುತ್ತದೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ ಜನರಲ್ಲಿ. ಬಹುಶಃ ಅದಕ್ಕೋಸ್ಕರನೇ ಇರಬಹುದು ಈ ಗೋದಾವರಿ ನದಿಯಲ್ಲಿ ಹಲವಾರು ಜನ ಸ್ನಾನ ಮಾಡೋದನ್ನ ಕಾಣಬಹುದು. ಈ ಗೋದಾವರಿ ಎರಡೂ ಬದಿಯಲ್ಲಿ ರಾಮ, ಸೀತಾ, ಆಂಜನೇಯ ಮತ್ತು ರಾಮಾಯಣಕ್ಕೆ ಸಂಬಂಧಪಟ್ಟಂತ ಹಲವಾರು ದೇವಸ್ಥಾನಗಳು ಮತ್ತು ಕುರುಹುಗಳನ್ನು ನಾವು ಈಗಲೂ ಕಾಣಬಹುದು ಸ್ನೇಹಿತರೆ. ಯಾಕಂದ್ರೆ ರಾಮಾಯಣದಲ್ಲಿ ಪತ್ನಿ ಸೀತಾ, ಸಹೋದರ ಲಕ್ಷ್ಮಣರೊಂದಿಗೆ ರಾಮನು 14 ವರ್ಷಗಳ ವನವಾಸದ ಕಾಲದಲ್ಲಿ ಈ ಪಂಚವಟಿಯಲ್ಲಿ ಕೆಲವು ಸಮಯ ಇದ್ದರು ಅನ್ನೋ ಕೂಡ ಉಲ್ಲೇಖ ಇದೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿಯೊಂದಿಗೆ ಈ ನಾಸಿಕ್ ಅಥವಾ ಪಂಚವಟಿಯಿಂದ ಹೊರಟು ನಾನು ಶಿರಡಿಗೆ ಹೋಗ್ತಿದ್ದೀನಿ, ಮುಂದಿನ ಸ್ಥಳ. ಸೊ ಆ ಒಂದು ಶಿರಡಿ ಜೊತೆ ಮತ್ತೆ ತಮ್ಮನ್ನು ಭೇಟಿ ಆಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಜೈ ಹಿಂದ್.